ಇದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಯಾವಾಗಲೂ ಸಹ ಬಾಯ್ಸ್ ಕಾಂಪ್ರಮೈಸ್ ಮಾಡ್ಕೋತಾರೆ, ಕೆಲವೊಂದು ವಿಷಯದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಅನ್ನುವಂಥದ್ದು ಎಲ್ಲಾರ ವಾದ. ಆದ್ರೆ ಇವತ್ತು ನನ್ನ ಜೊತೆ ಒಂದು ಸೂಪರ್ ಆಗಿರೋ ಚಿತ್ರತಂಡ ಇದೆ. ಎಸ್, ಅದೇ ಬಾಯ್ಸ್ ನೆವರ್ ಕಾಂಪ್ರಮೈಸ್. ಈ ತಂಡ ನಮ್ಮ ಜೊತೆ ಕಾಂಪ್ರಮೈಸ್ ಮಾಡ್ಕೋತಾರ, ಬೇರೆಯವ್ರ ಜೊತೆ ಕಾಂಪ್ರಮೈಸ್ ಮಾಡ್ಕೋತಾರ, ಅಥವಾ ಮೂವಿಲಿ ಯಾವ್ದಾದ್ರು ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡಿದಾರ, ಅಥವಾ ಇನ್ನೂ ಬೇರೆ ರೀತಿ ಯಾವ್ದಾದ್ರು ಕತೆ ಇದೆಯಾ, ಇವೆಲ್ಲವೂ ಸಹ ಈ ಚಿತ್ರತಂಡದ ಜೊತೆ ಮಾತಾಡ್ತಾ ಹೋಗೋಣ. ಮೊದಲಿಗೆ ಅವರೆಲ್ಲರೂ ಸಹ ವೆಲ್ಕಮ್ ಮಾಡ್ಕೊಳ್ಳೋಣ. ವೆಲ್ಕಮ್ ಟು ದ ಶೋ. ಎಲ್ಲರಿಗೂ ನಿಮಗೂ ಕೂಡ ಸುಸ್ವಾಗತ ಅಥವಾ ವೆಲ್ಕಮ್ ಅಥವಾ ಹೇಳು ಶರಣಾರ್ಥಿ ಅಥವಾ ಹಿಂದಿಲ್ ಹೇಳಿ ಈಗ ಆವು ಅಥವಾ ಯಾವ ಹಾವು ಬಿಟ್ಕೊಳ್ತಾ ಇದ್ದೀರಾ? ಎಲ್ಲ ಬಿಡ್ತೀವಿ ಆವು. ಎಲ್ಲಿ ಬಿಡ್ತೀರಾ? ಮೊನ್ನೆದಾಗಿ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವ್ ಹೇಗಿದ್ದೀರಿ? ಐ ಆಮ್ ಸೂಪರ್ ಫೈನ್. ನೋಡಿದ್ರೆ ಗೊತ್ತಾಗಲ್ಲ, ಸೂಪರ್ ಅದರ ಲಿಪ್ಸ್ಟಿಕ್ ಹಚ್ಕೊಂಡು ಮೇಕಪ್ ಹಚ್ಕೊಂಡು ಮಸ್ತ್ ಕಾಣತ್ತ. ನೀವೇನು ಅದ್ ಹಚ್ಕೊಂಡಿಲ್ಲ? ಕಾಣಿಲ್ಲ ಅಂದ್ರೆ ಮಸ್ತ್ ಕಾಣ ಚಂದ ಕಾಣತ್ತೀರಿ ನೀವು, ಭಾರಿ ಚಂದ ಕಾಣತ್ತೀರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ನಿಮ್ಗೆ ನೋಡಿದ ತಕ್ಷಣ ಕ್ರಶ್ ಆಗೈತೆ ನಮ್ಗೆ. ಥ್ಯಾಂಕ್ ಯು ಅಂತಾರೆ ಹೇಳ್ರಿ. ನೋ ಥ್ಯಾಂಕ್ ಯು ಅಂತ ಹೇಳಲ್ಲ ನಾನು. ಮತ್ತೆ ಹೇಳ್ತೀರಿ ನೀನ್ ಕಾಮಿಡಿ ಮಾಡ್ತಾ ಇದೀಯ ಅಂತ ಅವ್ರಿಗೆ ಗೊತ್ತಾಗೋಯ್ತು ಕಣ. ಓಕೆ, ಹಾಗಾದ್ರೆ ಓಕೆ, ಬಾಯ್ಸ್ ನೆವರ್ ಕಾಂಪ್ರಮೈಸ್. ಇವಾಗ ಚಿತ್ರತಂಡದ ನೇಮ್ ನೋಡೋದಾದ್ರೆ ಬಹಳ ಡಿಫ್ರೆಂಟ್ ಆಗಿದೆ. ಯಾಕೆಂದ್ರೆ ಸಾಕಷ್ಟು ಜನ ಹೇಳೋಂತ ನೋಡೋದಾದ್ರೆ ಎಲ್ಲಾ ವಿಚಾರದಲ್ಲೂ ಹುಡುಗರು ಕಾಂಪ್ರಮೈಸ್ ಮಾಡ್ಕೋತಾರೆ ಅನ್ನುವಂಥದ್ದು. ಆದ್ರೆ ನೀವ್ ಯಾಕೆ ಬಾಯ್ಸ್ ನೆವರ್ ಕಾಂಪ್ರಮೈಸ್? ಆಗಲ್ಲ, ಆಗ್ತಾ ಇಲ್ಲ, ಬೇಕೇ ಬೇಕು, ಅದಕ್ಕೆ ಕಾಂಪ್ರಮೈಸ್ ಆಗಲ್ಲ. ಅಷ್ಟೇ. ಆ ವಿಷಯದಲ್ಲಿ ಕಾಂಪ್ರಮೈಸ್ ಆಗಲ್ಲ ಅವನು. ಆಗಲ್ಲ. ನೀವೇ ಹೇಳಿ ಮೇಡಮ್, ಇವ್ರು ನೋಡಿದ್ರೆ ಯಾವ ವಿಷಯದಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಅನ್ಸುತ್ತೆ? ನನಗೆ ಗೊತ್ತಿಲ್ಲ, ಅವ್ರು ಹೇಳಿ. ಹೌದೇನೋ? ಹೌದೇನೋ? ಅವ್ರಿಗೆ ಏನೋ ಹೇಳಿದ್ರಲ್ಲ. ಊಟದ ವಿಷಯದಲ್ಲಿ ನೀನು ಕಾಂಪ್ರಮೈಸ್ ಆಗಲ್ಲ. ನಾನು ಕಾಂಪ್ರಮೈಸ್ ಆಗಲ್ಲ. ಇಲ್ಲ, ಹೌದು, ನಮ್ಗೆ ಬೇಕಂದಿದ್ದು ಬೇಕೇ ಬೇಕು, ಆಗ್ತಾ ಇಲ್ಲ, ಬೇಕೇ ಬೇಕು. ಅದೇ ಮೇಡಮ್, ಸಬ್ ಟೈಟ್ಲ್ ಇದೆಯಲ್ಲ, ಊಟದ ವಿಷಯದಲ್ಲಿ ಆಗಿರ್ಬೋದು, ಯಾವುದೇ ವಿಷಯದಲ್ಲಿ ಆಗಿರ್ಬೋದು, ನಮಗೆ ಸಾಕಾಗಿಲ್ಲ ಅಥವಾ ಬೇಕೇ ಬೇಕು ಅಂದ್ರೆ ಆಗ್ತಾ ಇಲ್ಲ, ಬೇಕೇ ಬೇಕು, ಇನ್ನೂ ಬೇಕು ಅಂತ. ಇವಾಗ ನಾವು ಟೈಟಲ್ ನೋಡೋದಾದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇಷ್ಟು ಏನು ಚಲನಚಿತ್ರಗಳು ಬಂದಿದೆ, ಸಿನಿಮಾಗಳು ರಿಲೀಸ್ ಆಗಿದೆ, ಅಂದ್ರೆ ಇಂಗ್ಲಿಷ್ ಅಂಡ್ ಕನ್ನಡ ಎರಡು ಮಿಕ್ಸ್ ಆಗಿ ಒಂಥರ ಡಿಫ್ರೆಂಟ್ ಆಗಿ, ಅಂದ್ರೆ ಬಿಕಾಸ್ ಹುಡುಗರು ಅಂತ ಬಂದಾಗ ಎಲ್ಲಾ ವಿಚಾರದಲ್ಲೂ ಸಹ ಕಾಂಪ್ರಮೈಸ್ ಮಾಡ್ಕೋತಾರೆ ಅನ್ನುವಂಥದ್ದೇ ಇರೋದು. ಇಲ್ಲ ಮೇಡಮ್, ಕೆಲವರು ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಏನಕ್ಕೆ ಈಗ ಗೊತ್ತಿಲ್ಲ, ಅದು ಕಾರಣ ಏನು ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಆದರೆ ನಿನ್ನೆ ಕೂಡ ನನ್ನ ಫ್ರೆಂಡ್ ಮನೇಲಿ ಒಬ್ಬರ ಮನೇಲಿ ಇದ್ದೆ, ಅವನು ಕೂಡ ಹೇಳ್ದ ಇದೆ, ನಾನು ಕಾಂಪ್ರಮೈಸ್ ಆಗಲ್ಲ ಅಂತ. ಅಂದರೆ ಗೊತ್ತಿಲ್ಲ, ಕೆಲವರು ಕಾಂಪ್ರಮೈಸ್ ಆಗೋದಿಲ್ಲ ಕೆಲವು ವಿಷಯಕ್ಕೆ, ಕೆಲವರು ಕಾಂಪ್ರಮೈಸ್ ಆಗ್ತಾರೆ. ನಾನು ಕೆಲವು ವಿಷಯಕ್ಕೆ ಕಾಂಪ್ರಮೈಸ್ ಆಗ್ತೀನಿ, ಕೆಲವು ವಿಷಯಕ್ಕೆ ಕಾಂಪ್ರಮೈಸ್ ಆಗಲ್ಲ. ಸಿನಿಮಾದಲ್ಲಿ ಕಾಂಪ್ರಮೈಸ್ ಆಗಲ್ಲ. ಎಸ್, ನಿಮ್ಗೆ ಮೇನ್ ಏನಂತ ಅಂತ ಅಂದ್ರೆ ಇವಾಗ ನಾವು ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂತ ಮೂವಿ ನೋಡಿದಾಗ ನಾವೇನಂತ ಅನ್ಕೊಂಡ್ವಿ ಅಂದ್ರೆ ಒಂದು ಫ್ಯಾಮಿಲಿ ಸ್ಟೋರಿನೋ, ಲವ್ ಸ್ಟೋರಿನೋ, ಅಥವಾ ಲೈಫ್ಗೆ ಸಂಬಂಧಪಟ್ಟಿರುವಂತಹ ಸ್ಟೋರಿನೋ ಇರ್ಬೋದು ಅಂತ. ಬಟ್ ಇವಾಗ ನಾವು ಟೀಸರ್ ನೋಡಿರೋ ಲೆವೆಲ್ ಅಲ್ಲಿ ನೋಡಿದ್ರೆ ಒಂದು ಆರರ್ ಇದೆ. ಈ ಬೇಸಲ್ಲಿ ಆರರ್ ಮೂವಿ ಬಂದಾಗ ಅಥವಾ ದೆವ್ವಗಳ ಜೊತೆ ಆದಾಗ ಯಾವ ರೀತಿ ಕಾಂಪ್ರಮೈಸ್ ಆಗಲ್ಲ ಅಂದರೆ ಇದರಲ್ಲಿ ಕಂಪ್ಲೀಟ್ ಫನ್ ಓರಿಯೆಂಟೆಡ್. ಯಾವ ರೀತಿ ಕಾಂಪ್ರಮೈಸ್ ಆಗಲ್ಲ ಅಂದರೆ, ಯಾವುದೇ ದೆವ್ವಗಳು ಬಂದ್ರು ಏನೇ ಬಂದ್ರೂ ಇದರಲ್ಲಿ ನಮ್ಮ ಒಂದು ಕ್ಯಾರೆಕ್ಟರ್ಗಳು ಯಾವಾಗಲೂ ನಶೆಲೇ ಇರ್ತೀವಿ ಜಾಸ್ತಿ. ಸೊ ಆ ಒಂದು ವಿಷಯದಲ್ಲಿ ಕಾಂಪ್ರಮೈಸ್ ಆಗಲ್ಲ. ದೆವ್ವನೇ ಕೂಸ್ಕೊಂಡು ಬೇಕಾದ್ರೆ ಎಣ್ಣೆ ಹಾಕ್ಸ್ತೀವಿ. ಇಲ್ಲ, ಆಕ್ಚುಲಿ ದೆವ್ವನೂ ಒಂದ್ ಕಡೆ ನಮ್ಮ ಜೊತೆ ಎಣ್ಣೆ ಜೊತೆ ಕುಡಿಸ್ಕೊಂಡು ಅದನ್ನು ಇಲ್ಲ, ಅವರಿಗೆ ಇಷ್ಟ ಇರುತ್ತೆ. ಆ ದೆವ್ವ ಎಣ್ಣೆ ಹೊಡಿಲಿಲ್ಲ ಅಂದ್ರೂ ತಲೆ ಮೇಲೆ ಹಾಕ್ಬಿಟ್ಟಾದ್ರೂ ಕುಡಿಸ್ಬಿಡ್ತೀವಿ, ಕೂರ್ಸಿರ್ತೀವಿ. ಮಿಸ್ ಆಗಿ ಒಂದ್ಸರಿ ಎಣ್ಣೆ ಹೊಡೆದ್ಬಿಟ್ಟು ದೇವ್ರ ಜೊತೆ ಹೋಗ್ಬಿಟ್ಟಿದ್ದ. ಆಮೇಲೆ ನಾವು ಈ ಕಡೆ ಹೇಳ್ಕೊಂಬಂದ್ವಿ. ಇಲ್ಲ, ಹಂಗೆಲ್ಲ ಆಗಿತ್ತು. ಅವನಿಗೆ ಸೈಲೆಂಟಾಗಿ ಕೂತಿದ್ದ, ನಾನು ಹೇಳೋದು ಹಂಗಪ್ಪ ಅಂತ ಯೋಚನೆ ಮಾಡ್ತಿದ್ದ. ನಾನು ಹೇಳ್ತೀನಿ, ಆಮೇಲೆ ನೀವು ಮುಂದುವರಿಸ್ತಾ ನೋಡಿ. ಯಾಕೇನು ಮಾತೇ ಬರಲ್ಲ, ಮಾತಾಡಿದ್ರೆ ಅವ್ ಮಾತಾಡೋದೇ ನಿಲ್ಸಲ್ಲ. ಮಾತಾಡಿ ಸುಸ್ತಾಗ್ಬಿಟ್ಟಿದ್ದಾನೆ ಆಕ್ಚುಲಿ. ಅವ್ರು ನಿಮ್ ನೋಡಿ ಕ್ರಶ್ ಆಗ್ಬಿಟ್ಟು ನೋಡ್ಕೊಂಡು ನಿಮ್ನ ಕುಂತ್ಕೊಂಡ್ಬಿಟ್ಟಿದ್ದಾರೆ. ಮಾತಾಡು. ಇಲ್ಲ ಮೇಡಮ್, ಅವ್ನು ಆಕ್ಚುಲಿ ಚೆನ್ನಾಗಿ ಆಡ್ತಾನೆ. ಅವನಿಗೆ ನಾನು ಫಸ್ಟ್ ಹಾಡಿಸಿ ಆಮೇಲೆ ನಾನು ಮಾತಾಡ್ತೀನಿ ಅಂತ. ನಮ್ ಕಿನ್ನಡ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್. ಮಿಮಿಕ್ರಿ ಆ ಸಾಂಗ್ ಯಾವ್ದು ಬೇಕಾದ್ರೆ ಹೇಳಿ, ಆ ಹೂವಿನ ಯಾವ್ದ್ರಲ್ಲಿ ಚೆನ್ನಾಗಿ ಹೇಳ್ತಾನೆ ಮೇಡಮ್. ಎಲ್ಲ ಸಾಂಗು ಚೆನ್ನಾಗಿ ಹೇಳ್ತಾರೆ. ಯಾವ್ದು ಹೇಳ್ದಲ್ಲ ಅವ್ರ ಪ್ರಶ್ನೆ ಕೇಳಕ್ಕಾರ ನಿಲ್ಲಿಸ್ರು, ಎದಕ್ ಮಾತಾಡ್ಸ ಆಗತ್ತಾರ? ನಾನು ಮಾತಾಡ್ಸಕತ್ತಾರ ಅವರು. ಮಾತಾಡ್ತೀವಿ ನೋಡಿ, ಪೊಸೆಸಿವ್ನೆಸ್ ಮೇಡಮ್, ಪೊಸೆಸಿವ್ನೆಸ್. ನಾನ್ ಮಾತಾಡಕತ್ರ ಅವ್ರಿಬ್ರೆ ಮಾಡಕ್ ಹೋಗೋಣ ಇದ್ದಿ. ಹೇಗಿದೆ ನಿಮ್ಮ ಎಕ್ಸ್‌ಪೀರಿಯನ್ಸ್ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಲ್ಲಿ? ಭಾರಿ ಚಲೋ ಐತಿ, ಮಸ್ತ್. ಯಾವ ರೀತಿ ಚಲೋ ಐತಿ? ಎಲ್ಲಾ ರೀತಿಯಿಂದನೂ ಚಲೋ ಐತಿ. ಯಾವ ರೀತಿ? ಯಾವ ರೀತಿ ಬೇಕು ನಿಮಗೆ? ಆರ್ಡರ್ ಅಲ್ಲಿ ನೋಡೋಣ, ಹೇಳಿ. ಆರ್ಡರ್ ನೋಡ್ತೀರಾ? ನೋಡ್ತೀರಾ? ನೋಡಕ್ಕಾಗಲ್ಲ, ನೀವು ಹೇಳೋದನ್ನ ಕೇಳ್ತೀನಿ. ಏನ್ ತೋರ್ಸಕ್ ರೆಡಿ ಆಗೋ ನೀವು ಅಂತ ನನಗೆ ಗೊತ್ತಾಯ್ತಲ್ಲ. ನೋಡ್ತೇವೆ ಅವ್ರು ಆರ್ಆರ್ ನೋಡ್ತಿರ್ತಾರ.
ಯಾರು ಸಿನಿಮಾದಾಗ ನೋಡ್ಬೇಕ್ರಿ, ಯಾಕಂದ್ರೆ ನಮಗೂ ಗೊತ್ತಿಲ್ಲ ನಮ್ಮಿಂದ ದೆವ್ ಇದ್ವಾ. ಸಕ್ಕತ್ತಾಗಿದೆ, ಮಸ್ತಾಗಿದೆ, ಚಲೋ ಆಯ್ತಾ ಅಂತಂದ್ರಲ್ಲ. ನಿಮ್ಮ ಆಕ್ಟಿಂಗ್ ಆಗಿರ್ಬೋದು, ಮೂವಿ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅದೆಲ್ಲ ಯಾವ ರೀತಿ ಇತ್ತು? ಮೂವಿ ಎಕ್ಸ್ಪೀರಿಯನ್ಸು, ನಮ್ಮ ಆ್ಯಕ್ಟಿಂಗು ಎಲ್ಲ ಚಲೋ ಐತಿ. ಹೊಸದಾಗಿ ಏನಾದ್ರು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಮೂವಿ ಬೇಸಲ್ಲಿ ಯಾವ ರೀತಿ ಇತ್ತು? ಅಂದ್ರೆ ಸಾಕಷ್ಟು ಜನ ಆಕ್ಟರ್ಸ್ ಒಂದೇ ಮೂವಿಲಿ ಒಂದೇ ಸ್ಕ್ರೀನ್ ಅಲ್ಲಿ. ಈಗ ಹೊಸ ಸಿನಿಮಾ ಮಾಡ್ತೀವಿ ಅಂದ್ರೆ ಹೊಸ ಎಕ್ಸ್ಪೀರಿಯನ್ಸ್ ಆಗಿದೆ, ಹಳೆ ಸಿನಿಮಾ ಮಾಡಿದ್ರೆ ಹಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಓಕೆ, ಅಷ್ಟೇ. ನೀವು ಕೇಳಿದ್ಕೊಂಡು ಹೇಳಲ್ಲ, ಬೇರೆ ಹೇಳ್ತಾನೆ. ಓಕೆ, ಇನ್ನು ಎಲ್ಲರೂ ಯೂಟ್ಯೂಬ್ ಆಗಿರ್ಬೋದು, ಸೀರಿಯಲ್ಸ್ ಆಗಿರ್ಬೋದು, ಈ ಬೇಸ್ನಲ್ಲಿ ಎಲ್ಲರೂ ಬಂದಿದ್ದು ಇವಾಗ ಒಂದು ಬಿಗ್ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ? ಕಾಣಿಸ್ಕೊಂಡ್ಮೇಲೆ ಹೇಳ್ತೀವಿ. ಕಾಣಿಸ್ಕೊಳ್ತಾ ಇದ್ದೀರಾ, ಆಲ್ರೆಡಿ ಸ್ಕ್ರೀನ್ಸ್ ಎಲ್ಲ ಬಂದಿದೆ, ಟೀಸರ್ ರಿಲೀಸ್ ಆಗಿದೆ. ಇವಾಗ ಟೀಸರ್ ರಿಲೀಸ್ ಆದ್ಮೇಲೆ ಜನರ ರೆಸ್ಪಾನ್ಸ್ ಯಾವ ರೀತಿ ಇದೆ? ಜನಗಳ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಮಾಡ್ತಿದ್ದೆ, ಸಪೋರ್ಟ್ ಮಾಡ್ತೀವಿ, ಫಿಲಮ್ಗೆಲ್ಲ ಬಂದು ನೋಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೇಕು ನಮ್ದು ಏನಾಗುತ್ತೆ ಅಂತ. ಅಂದರೆ ಮೇಡಮ್ ಏನು ಗೊತ್ತಾ, ಬೇರೆ ಬೇರೆ ಶೋಗಳು ಎಲ್ಲದೂ ಆ್ಯಕ್ಟಿಂಗ್ ಅಂದಮೇಲೆಲ್ಲ ಒಂದೇ. ಆದರೆ ಒಂದೊಂದು ಶೋ ಮಾಡಿದಾಗ ಈ ಸಿನಿಮಾ ಬಿಗ್ ಸ್ಕ್ರೀನು ಇದರಲ್ಲಿ ಆ್ಯಕ್ಟಿಂಗ್ ಇರ್ಬೋದು ಅಥವಾ ನಾವು ಕಾಣಿಸ್ಕೊಳ್ಳೋ ರೀತಿ ಇರ್ಬೋದು, ಒಂದು ದೊಡ್ಡ ಇದರಲ್ಲಿ ಕಾಣಿಸ್ಕೊಂಡಾಗ ಒಂಥರ ಕಾಣಿಸ್ಕೊತಾ ಇದ್ದೀವಿ ಅಂದರೆ ಒಂಥರ ಖುಷಿ ಆಗುತ್ತೆ. ಅಂದರೆ ಜನ ನಮ್ಮನ್ನು ಇನ್ನೂ ಹತ್ತಿರದಿಂದ ನೋಡೋಕ್ಕೆ ಆಗುತ್ತೆ ಅಂತ. ಹೌದು, ನೀವಾಗ ಹತ್ರದಿಂದ ಅಂತ ಹೇಳಿದ್ರಿ, ಬಟ್ ಇವಾಗ ಸೀರಿಯಲ್ ಅಂತ ಬಂದಾಗ ಎವ್ರಿ ಡೇ ಹೌದು, ಅದನ್ನ ಹೇಳಕ್ಕೋ ಅದು ಪ್ರತಿದಿನ ಅವ್ರ ಮನೆಗೆ ಹೋಗಿ ಅವ್ರು ನೋಡ್ತಾರೆ ನಮ್ಮನ್ನ. ಅಂದರೆ ಅವ್ರ ಮನೆಗೆ ನಾವು ಹೋಗಿರ್ತೀವಿ, ಅವ್ರು ನಮ್ಮ ಮನೇಲಿ ಅವ್ರ ಮನೇಲಿ ಕೂತ್ಕೊಂಡು ನಮ್ಮನ್ನು ನೋಡಿರ್ತಾರೆ. ಆದರೆ ಈಗ ಥಿಯೇಟ್ರಲ್ಲಿ ನಾವು ಥಿಯೇಟ್ರಲ್ಲಿ ಒಂದು ಸಿನಿಮಾ ರಿಲೀಸ್ ಆದಾಗ ನಾವು ಪರದೆ ಮೇಲೆ ಬಂದಾಗ ಅವರು ಎಲ್ಲಿಂದನೋ ಬಂದು ಥಿಯೇಟ್ರಿಗೆ ಬಂದು ನಮ್ಮ ದೊಡ್ಡ ಸ್ಕ್ರೀನಲ್ಲಿ ನೋಡಿದಾಗ ಅಥವಾ ನಮ್ಮ ಅಭಿನಯ ಇರ್ಬೋದು ಏನನ್ನು ಅವರು ಅಪ್ರಿಷಿಯೇಟ್ ಮಾಡಿದಾಗ ನಮಗೂ ಖುಷಿಯಾಗುತ್ತೆ. ಯಾಕಂದರೆ ನಮ್ಮದು ಕನಸಾಗಿರುತ್ತೆ. ನಾವೇನು ಮಾಡ್ತೀವಿ ಅಂದರೆ ಫಸ್ಟು ಒಂದು ಡೇ ಒನ್ ಆ್ಯಕ್ಟಿಂಗ್ ಶುರು ಮಾಡಬೇಕಾದ್ರೆ ನಮ್ಮದು ಗೋಲೆ ಅಲ್ಲಿಂದ ಶುರು ಆಗುತ್ತೆ. ನಾವೊಂದು ಸಿನಿಮಾ ಮಾಡಬೇಕು, ಸೀರಿಯಲ್ ಮಾಡಬೇಕು, ಒಳ್ಳೆ ಪಾತ್ರ ಮಾಡಬೇಕು ಅಂತ. ಅದು ಈಗ ನಾವು ಕಾಲಿಡ್ತಾ ಇದ್ದೀವಿ, ಒಂದೊಂದೇ ಹೆಜ್ಜೆಯಿಂದ ಶುರು ಮಾಡ್ತಾ ಇದ್ದೀವಿ. ಒಂದು ಒಳ್ಳೆ ಪಾತ್ರ ಸಿಕ್ಕಿದೆ ಅಂದಾಗ ಅದು ಖುಷಿನೇ, ಯಾರಿಗಾದರೂ ಖುಷಿ ಆಗುತ್ತೆ. ಯಾಕಂದರೆ ಆ್ಯಕ್ಟಿಂಗೇ ನಂಬ್ಕೊಂಡಿರೋರಿಗೆ ಅದು ದೊಡ್ಡ ಖುಷಿನೇ. ಅದು ವರ ಕೊಟ್ಟಂಗೆ, ವರ ಸಿಕ್ಕಂಗೆ. ಇನ್ನು ನೀವು ಶಾರ್ಟ್ ಮೂವೀಸ್ ಆಗಿರ್ಬೋದು, ಒಂದಷ್ಟು ಮೂವೀಸ್ಗಳಲ್ಲಿ ಸೈಡಲ್ಲಿ ಆ್ಯಕ್ಟ್ ಮಾಡ್ಕೊಂಡು ಬರ್ತಾ ಇದ್ರಿ. ಇವಾಗ ಬಿಗ್ ಸ್ಕ್ರೀನಲ್ಲಿ ದೊಡ್ಡದಾಗಿ ಎಲ್ಲ ಜೊತೆ ಸೇರಿ ಆ್ಯಕ್ಟ್ ಮಾಡಿದ್ರಿ, ನಿಮಗೆ ಎಷ್ಟು ಖುಷಿ ಅನ್ನಿಸ್ತು? ಸೊ ಖಂಡಿತ ಖುಷಿ ಇದೆ, ಯಾಕಂದರೆ ನಾವೆಲ್ಲ ಶಾರ್ಟ್ ಫಿಲಮ್ಸಲ್ಲಿ ಮಾಡ್ತಾಯಿದ್ರು, ಒಂದಷ್ಟು ಸಿನಿಮಾನೂ ಮಾಡಿದ್ದೀವಿ ಸೈಡ್ ಕ್ಯಾರೆಕ್ಟ್ರು. ಫುಲ್ ಲೆಂತ್ ರೋಲ್ ಸಿಕ್ಕಿರೋದ್ರಿಂದ ಒಳ್ಳೆ ಖುಷಿ ಇದೆ. ಇನ್ನೊಂದು ಟೀಮು ತುಂಬ ಚೆನ್ನಾಗಿದೆ, ಕಥೆನೂ ಚೆನ್ನಾಗಿರೋದ್ರಿಂದ ಖುಷಿ ಇದೆ. ಜನನೂ ಬಂದು ನೋಡ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ. ಸೊ ಏನೇ ಆದ್ರೂ ನಮ್ಮನ್ನ ಥಿಯೇಟ್ರಲ್ಲಿ ಅಷ್ಟು ಜನಗಳ ಮಧ್ಯೆ ನಾವು ನೋಡ್ಕೊಳ್ಳೋಕ್ಕೆ ಅದು ಎಲ್ರಿಗೂ ಆ್ಯಕ್ಟಿಂಗ್ ಒಂದು ಅಂಬಿಷನ್ ಇಟ್ಕೊಂಡು ಬಂದಿರೋರಿಗೆ ಅದೊಂಥರ ಎಕ್ಸ್ಪೀರಿಯೆನ್ಸು ಸೂಪರ್ ಆಗಿರುತ್ತೆ. ಸೊ ಹಂಗಾಗಿ ನಮಗೆ ತುಂಬ ಖುಷಿ ಇದೆ. ಯಾಕೆ ನೀವು ಕತ್ತೆಗೆ ಹೋಗ್ಬಿಟ್ರಿ? ಕತ್ಲೆ ಹೋಗಿಲ್ರಿ, ನಾನು ನಿಮ್ಗೆ ಸ್ವಲ್ಪ ಚಂದ ಕಾಣಲಿ ಅಂತ ಚಸ್ಮಾ ಹಾಕೊಂಡೆ, ನೀವು ನೋಡಿದ್ರೆ ಕತ್ಲಿಗೆ ಹೋಗ್ರಿ ಅಂತ ಅನ್ನಕತ್ತೀನಿ. ಅಲ್ಲಿ ಎಂತ ಕಾಣಿಸುತ್ತೆ? ಬ್ಲ್ಯಾಕ್ ಕಲರ್ ಹಾಕೊಂಡು ಕುತ್ಕೊಂಡ್ರೆ ಬ್ಲ್ಯಾಕ್ ಕಾಣಿಸುತ್ತೆ. ಅಂದ್ರೆ ಹಂಗ ಚಂದ ಕಾಣ್ತೀನಿ ನನ್ನ ಹತ್ರ. ನೀವ್ ಹೇಳಿದ ಮೇಲೆ ಮುಗೀತು. ಅದೊಳ್ಳೆ ಸೋಡಾ ಬುದ್ಧಿ ತರ ಕಾಣಿಸ್ತಿದೆ. ಅಯ್ಯೋ, ಆ ಚಸ್ಮಾ ನಿನಗ ಚಂದ. ಎಮೋಷನಲ್ ಡ್ಯಾಮೇಜ್. ಓಕೆ, ನಿಮಗೆ ಏನ್ ಅನ್ಸುತ್ತೆ ಬಿಗ್ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಳ್ತಾ ಇರೋದು? ಇದಕ್ಕಿಂತ ಮುಂಚೆ ಕಾಣಿಸ್ಕೊಂಡಿವ್ರಿ ದೊಡ್ಡ ಸ್ಕ್ರೀನ್ಯಾಗ, ಬೆಳ್ಳಿ ಪರದೆ ಒಳಗೆ. ದೊಡ್ಡ ಡ್ರೀಮ್ ಇದೆ. ಸೊ ಇಲ್ಲಿ ನಮ್ಗೆ ಆ್ಯಕ್ಟಿಂಗ್ ಮಾಡೋಕೆ ಭಾಳ ಸ್ಪೇಸ್ ಐತಿ. ಭಾಳ ಹೊತ್ತು ಸಿನಿಮಾ ಸ್ಟಾರ್ಟ್ ಆದಾಗಿಂದ ಲಾಸ್ಟ್ ಮುಗಿಯೋವರೆಗೂ ಕೊನೆ ಮಾತಾಡತ್ತೀರಿ ಇಲ್ಲ, ಸಿನಿಮಾ ಮುಗಿತಾ ನಾನು ಕಾಣಿಸ್ಕೊತೀವಿ, ಅದೊಂದು ಖುಷಿ ಐತಿ. ಇನ್ನು ಈ ಮೂವಿಗೋಸ್ಕರ ಅಂದ್ರೆ ಟೈಟಲ್ ನೋಡೋದಾದ್ರೆ ನೀವು ಯಾವಾಗ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಅಂತ, ಬಟ್ ಈ ಮೂವಿಗೋಸ್ಕರ ಯಾರೆಲ್ಲ ಯಾವ್ಯಾವ ರೀತಿ ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀರಾ? ಸ್ಟಾರ್ಟ್ ಆಯ್ತಪ್ಪ ಸಿನಿಮಾ ಕ್ವಶನ್ಸು. ಕೆಲವೊಂದಷ್ಟು ಶೂಟಿಂಗ್ ಇದ್ದಾಗ ಕೆಲವು ಶೂಟಿಂಗ್ ಬಿಡಬೇಕಾಯ್ತು, ಅದಕ್ಕೆ ಕಾಂಪ್ರಮೈಸ್ ಮಾಡ್ಕೊಂಡು. ಇನ್ನು ನಿಮಗೆ ಸೀರಿಯಲ್ ಆಪ್ಷನ್ಸ್ ಇತ್ತಾ? ಸೀರಿಯಲ್ ಶೂಟಿಂಗ್ ಇತ್ತು. ಈ ಸಿನಿಮಾ ಶೂಟಿಂಗ್ ಆಗುವಾಗ ಒಂದು ಸಿನಿಮಾನೂ ಶೂಟಿಂಗ್ ಆಗ್ತಾಯಿತ್ತು, ಒಂದು ಸೀರಿಯಲ್ ಶೂಟಿಂಗ್ ಆಗ್ತಾಯಿತ್ತು. ಅದ್ರ ಮಧ್ಯೆ ಈ ಕಾಮಿಡಿ ಶೋಗಳು ನಡೀತಾ ಇತ್ತು. ಯಾಕಂದರೆ ಇದು ನೈಟು ಎಫೆಕ್ಟ್ ಇದ್ದಾಗ ಕೂಡ ರಾತ್ರಿ ನಿದ್ದೆ ಮಾಡೋಕ್ಕೆ ಒಂದು 5 ದಿನ ಅಂತೂ ಒಂದು ಸಾಧಾರಣ 1-2 ತಾಸನೇ ನಿದ್ದೆ ಮಾಡಿದ್ದೆ ಒಂದು ವಾರ. ಸೆಕೆಂಡ್ ಶೆಡ್ಯೂಲ್ ಖುಷಿ ಆಗ್ತಾ ಇತ್ತು ಅವಾಗ, ಯಾಕಂದರೆ ಇಷ್ಟು ಬ್ಯುಸಿ ಆಗಬೇಕು ಅಂತ. ಅದು ಆರ್ಟಿಸ್ಟಿಗೆ ಏನು ಗೊತ್ತಾ, ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾಗ 1 ಗಂಟೆ ಟೈಮಿನ ಬೆಲೆ ಗೊತ್ತಾಗದೆ ಯಾವಾಗ ಅಂದರೆ 2 ತಾಸು ಮಲಗಬೇಕು ಅನ್ನೋತ್ತಿಗೆ ಇನ್ನೇನು ಅಲಾರಾಮ್ ಇಟ್ಟು ಮಲಗಿರ್ತೀವಿ, ಇನ್ನೇನು ಮಲಗಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಲಾರಾಮ್ ಹೊಡ್ಕೊಂಡಾಗಿರುತ್ತೆ. ಆ ರೀತಿ ಆ ಟೈಮ್ ಇತ್ತು. ಹಾಗಾಗಿ ಕೆಲವೊಂದಷ್ಟು ಶೂಟಿಂಗ್ಗಳನ್ನ ಬಿಡಬೇಕಾಯ್ತು, ಅದಕ್ಕೆ ಕಾಂಪ್ರಮೈಸ್ ಆಗಿದ್ದೀವಿ ಶೂಟಿಂಗ್ ವಿಷಯದಲ್ಲಿ. ಹೇರ್ ಕಲರ್ ಹಾಕಿದ್ದೆ, ಶೂಟಿಂಗ್ ಮುಗಿಯೋವರೆಗೂ ಅದು ಮೇಂಟೈನ್ ಮಾಡಬೇಕಾಗಿತ್ತು. ಬಟ್ ಹೇರ್ ಕಲರ್ ಹಾಕೊಂಡು ಆಚೆ ಈಚೆ ಓಡಾಡ್ತಿದ್ರು. ಹೆಂಗಿರೋದು ಅಂದರೆ ಲೇಡೀಸಿಂದ ಹಿಡಿದು ಚಿಕ್ಕ ಮಕ್ಕಳಿಂದ ಹಿಡಿದು ಬೀದಿ ನಾಯಿಗಳಂತೂ ಅಟ್ಟಿಸ್ಕೊಂಡು ಬರೋದು, ಈ ಥರ ಎಲ್ಲ ಫೇಸ್ ಮಾಡೋ ಉಂಟು. ಎಲ್ಲಿ ಹೋದ್ರು, ಯಾವ ದೇವಸ್ಥಾನಕ್ಕೆ ಹೋದ್ರು, ಏನು ನೋಡಿದ್ರು
ನನ್ನ ತಲೆನೇ ಹಿಂಗೆ ನೋಡು, ತಿರುಪ್ತಿಗೆ ಹೋಗ್ಬಿಟ್ಟಿದ್ದೆ ನಾನು. ತಿರುಪ್ತಿನಂತೂ ಅಲ್ಲೆಲ್ಲ ಗೊತ್ತು ನಿಮ್ಗೆ, ಆ ಥರ ಎಕ್ಸ್ಪೀಕ್ ಆ ಥರ ಎಲ್ಲ ಹೋಗೋರು ಬರಲ್ಲ, ಹಿಂಗೆ 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 ನನ್ನ ತಲೆನೇ ನೋಡೋದು. ಹೋಗಿದ್ದೆಲ್ಲ ಬೋರ್ಡ್ ಹೊಡ್ಸ್ಕೊಡ್ಬೇಕು ತಾನೆ ಮತ್ತೆ. ಮತ್ತೆ ಕಂಟಿನ್ಯೂಟಿ ಯಾರು ಮಾಡ್ತಿದ್ರು? ಸೆಕೆಂಡ್ ಶೆಡ್ಯೂಲ್ಗೆ ಏನು ಮಾಡ್ತಿದ್ದೆ? ಏನು ಬೆಳೆಸ್ಕೊಳ್ಳೋದಪ್ಪ. ಬೆಳೆದ್ಬಿಡ್ತದೆ ಅದೇನು. ಆಪ್ಷನ್ ಐತಿ. ನಿಮ್ಗೆ ಹೇಗೆ ಅನ್ನಿಸ್ತು? ನಮ್ಮದು ಅಂದರೆ ಕಾಂಪ್ರಮೈಸ್ ಆಗಿರೋಂಥ ವಿಷಯ ಅಂದರೆ ನಮಗೆ ಇನ್ನೊಂದು, ಈ ಕಾರಲ್ಲಿ ಜರ್ನಿ ಮಾಡೋ ಒಂದಷ್ಟು ಜನಕ್ಕಾಗಲ್ಲ, ವಾಮಿಟ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮಡಿಕೇರಿಲಿ ಇರೋದ್ರಿಂದ ಬೆಳಿಗ್ಗೆ ಆಯಿತು ಅಂದರೆ ಅಲ್ಲೋ ಅಪ್ಪಾಜಿ ರೌಂಡ್ ಹಾಕೊಂಡು ವಾಮಿಟ್ ಬಂದಂಗೆ ಆಗಿರೋದು. ಹಂಗಾರೆ ನೀವು ಜರ್ನಿ ಮಾಡೋದಿಲ್ವಾ, ಟ್ರಾವೆಲ್ ಮಾಡೋದು? ಅಲ್ಲ, ಟ್ರಾವೆಲ್ ಅಂದರೆ ನನಗೆ ಅರ್ಲಿ ಮಾರ್ನಿಂಗ್ ತುಂಬ ಹೊಟ್ಟೆ ಹಸ್ಕೊಂಡೆಲ್ಲ ಜಾಸ್ತಿ ಅದು ಮಾಡಿಲ್ಲ ನಾನು. ಒಬ್ಬೊಬ್ಬರಿಗೆ ಈ ಬಸ್ಸಲ್ಲಿ ಹೋಗೋದು ಇದೆಲ್ಲ ಆಗಲ್ಲ. ಅದರಲ್ಲೂ ಏನು ಮಾಡ್ತಿದ್ದೆ ಅಂದರೆ ಒಂದು ಸ್ವಲ್ಪ ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತಿದ್ನಲ್ಲ ಬಸ್ಸಲ್ಲಿ ಜರ್ನಿ ಮಾಡುವಾಗ ಅಥವಾ ಏನು ಮಾಡುವಾಗ ಮೊಬೈಲ್ ನೋಡ್ತಾ ಇದ್ರೆ ಅಂದರೆ ಆಗೋ ಥರ ಆಗುತ್ತೆ, ಆಗಿಲ್ಲ. ನಾನು ಹೇಳ್ತಾ ಇರೋದು ಅದು ಜಾಸ್ತಿ ನಾನು ಮಾಡಲ್ಲ. ಅದು ರಿಸ್ಕು ಸೀರಿಯಸ್ ಆಗಿ ಯಾವ ಟ್ರಿಪ್ಪು ಅಂದ್ರೂ ನಾನು ಆರಾಮಾಗಿ ಲೇಟಾಗಿ ಈ ಥರ ಎಲ್ಲ ಹೋಗೋದಿದೆ. ಸೊ ಅದೊಂದು ಕಾಂಪ್ರಮೈಸ್ ಮಾಡಿದ್ದೀನಿ, ಯಾಕಂದರೆ ಸಿನಿಮಾ ಆದಮೇಲೆ ಎದ್ದು ಹೋಗ್ಲೇಬೇಕು, ಹೋಗಿಲ್ಲ. ಹಾಂ, ನೀವೇನೇನಾದ್ರು ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀರಾ? ಮಾತಲ್ಲಂತೂ ಕಾಂಪ್ರಮೈಸ್ ಮಾಡ್ಕೊಂಡಿರೋಣ ನನ್ನ ಪ್ರಕಾರ. ಅದು ಸೇಮ್ ಸಿನಿಮಾ ಡೇಟ್ಗಳು ಅವು ಇವು ಅಂಥವು ಸ್ವಲ್ಪ ಕಮಿಟ್ಮೆಂಟ್ ಅವನ್ನೆಲ್ಲ ಸ್ವಲ್ಪ ಕಾಂಪ್ರಮೈಸ್ ಮಾಡ್ತೀವಿ. ಸರ್, ಇನ್ನು ಮೂಲತಃ ಬೇರೆ ಬೇರೆ ಕಡೆಯಿಂದ ಬಂದಿರ್ತೀರಾ, ಇವಾಗ ಒಂದು ಆಪರ್ಚುನಿಟಿ ಸಿಕ್ಕಿರೋದು ಎಷ್ಟು ಖುಷಿ ಇದೆ? ಮೂಲತಃ ಹೇಳ್ಬೇಕಂದ್ರೆ ಎಲ್ಲ ಬೇರೆ ಬೇರೆಯಿಂದ ಬಂದರು, ಎಲ್ಲ ಬೆಂಗಳೂರಲ್ಲಿ ಇರ್ತಾರೆ. ಅದೊಂದು, ಯಾಕಂದರೆ ನಿಮಗೆ ಗೊತ್ತು, ಅರ್ಧ ಹಳ್ಳಿ ಜನ ಎಲ್ಲ ಬೆಂಗಳೂರಲ್ಲಿ ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ಇನ್ನೊಂದು ಆರ್ಟಿಸ್ಟ್ಗಳು ಜಾಸ್ತಿ ನಾಗರಬಾವಿ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಆದರೆ ಏನಕ್ಕಂದ್ರೆ ಒಂದೇ, ಶೂಟಿಂಗ್ ಸಿಕ್ಕಿದ್ರೆ ಊರಿಂದ ಬರ್ತೀನಿ ಅಂದರೆ ಯಾರು ತಗೊಳ್ಳೋದೇ ಇಲ್ಲ. ಯಾಕಂದರೆ ಊರಿಂದ ಹೊರಟು ನಾಳೆ ಬಂದು ಬೆಳಿಗ್ಗೆ ಶೂಟಿಂಗ್ ಸ್ಪಾಟಿಗೆ ಬರೋತ್ತಿಗೆ ಆಗತ್ತೆ 10:30-11 ಗಂಟೆ. ಅಪ್ ಆ್ಯಂಡ್ ಡೌನ್ ಮಾಡೋಕ್ಕಲ್ಲ, ಸ್ಕೂಲ್ ಅಲ್ಲ. ಒಳ್ಳೇದು. ಬೇಕಾದ್ರೆ ನೋಡಿ, ಯಾರೇ ಶೂಟಿಂಗ್ ಕರೀತಾರಂದ್ರೆ ಎಲ್ಲಿದ್ರೆ ಕೇಳ್ತಾರೆ. ಊರಂದ್ರೆ ಸ್ವಲ್ಪ ಡಲ್ ಹೊಡಿತಾರೆ, ಇವ್ ನಾಳೆ ರಜಾ ಹಾಕಿ ಅವ್ನು ಬಂದು ಬಸ್ ಹತ್ಕೊಂಡು ಟಿಕೆಟ್ ಸಿಕ್ಕಿ ಅವ್ನು ಬಂತಾನೆ. ಅದೇ ಬೆಂಗಳೂರು ಇದ್ದಾರೆ ಅಂದರೆ ಸ್ವಲ್ಪ ಬೆಳಿಗ್ಗೆ ಬೇಗ ಬರ್ತಾರೆ, ಶೂಟಿಂಗಿಗೆ ಹಾಜರಾಗ್ತಾರೆ ಅಂತ ಒಂದು ಪಕ್ಕ. ಹಾಗಾಗಿ ನಾವೆಲ್ಲ ಆರ್ಟಿಸ್ಟ್ಗಳು ಬೆಂಗಳೂರಲ್ಲಿ ಇರಬೇಕಾಗಿದೆ. ಇನ್ನೊಂದು, ಕರ್ನಾಟಕ ಅಂದಮೇಲೆ ಬೆಂಗಳೂರು ಎಷ್ಟೋ ಜನಕ್ಕೆ ಜೀವನ ಕೊಟ್ಟಿದೆ. ಸೊ ಅದೊಂದು ಇಲ್ಲ, ಈ ಒಂದು ವಿಷಯದಲ್ಲಿ ಬೆಂಗಳೂರನ್ನ ನೆನೆಸ್ಕೊಬೇಕು. ಯಾಕಂದರೆ ಹಳ್ಳಿಗಳಿಂದ, ಉತ್ತರ ಕರ್ನಾಟಕದಿಂದ ನಮ್ಮ ಗೆಳೆಯರೆಲ್ಲ ಬಂದಿದ್ದಾರೆ. ನಾವು ಮಂಡ್ಯ ಸೈಡಿಂದ, ಮೈಸೂರು ಕಡೆಯಿಂದ ಬಂದಿದ್ದೆವು. ಸೊ ಎಲ್ಲ ಕಡೆಯಿಂದ ಬೆಂಗಳೂರು ಬಂದು ಇರ್ತಾರೆ, ಆರ್ಟಿಸ್ಟಿಂದ ಇರ್ಬೋದು, ವರ್ಕರ್ಸ್ ಆದರೂ ಇರ್ಬೋದು. ಸೊ ಬೆಂಗಳೂರು ಒಂದು ನೆಲೆ, ಊಟ ಎಲ್ಲ ಕೊಟ್ಟಿದೆ. ನಾವು ಇಲ್ಲೇ ಹಳ್ಳಿಲಿ ಮೂಲೆಯಲ್ಲಿ ಇರ್ಬೋದು, ಆದರೆ ನಾವು ಇನ್ನೊಬ್ರು ಜನಗಳಿಗೆ ಗೊತ್ತಾಗಿದ್ದೆ ಈ ಬೆಂಗಳೂರು ಮುಖಾಂತರ. ಅಂದರೆ ಬೆಂಗಳೂರಿಗೆ ಬಂದ್ವಿ, ಅಲ್ಲಿ ಅವಕಾಶ ಸಿಕ್ತು, ಸಿನಿಮಾದಲ್ಲ, ಸೀರಿಯಲಲ್ಲ, ರಿಯಾಲಿಟಿ ಶೋ ಎಲ್ಲ ಮಾಡಿದ್ವಿ, ಜನರಿಗೆ ಕಾಣಿಸ್ಕೊಂಡ್ವಿ. ಆಮೇಲೆ ಅವ್ರಿಗೆ ಗೊತ್ತಾಯ್ತು, ಓ ಇವ್ನು ಪಕ್ಕದ ಮನೆ, ಓ ನಮ್ಮನೆ ಹತ್ರನು ಈಗ ಹೇಳ್ತಾರೆ. ಅಂದರೆ ಇವ್ನು ನಮ್ಮ ಮನೆ ಹತ್ರ ಇದೆ, ನಮ್ಮ ರಿಲೇಷನ್ ಅಂತ. ಅದೆಲ್ಲ ಆಗಕ್ಕೆ ಕಾರಣನೇ ಬೆಂಗಳೂರು. ಈ ಮೂವಿನ ಜನ ಯಾಕೆ ನೋಡ್ಬೇಕು ಅಂತಿದ್ರೆ, ಮತ್ತೆ ಜನಕ್ಕೆ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು ಮೂವಿ ಬಗ್ಗೆ? ಇವಾಗ ಟೀಸರ್ ರಿಲೀಸ್ ಆಗಿರೋದು ಅಂದ್ರೆ ಬರೀ ಹಾರರ್ ಸಂಬಂಧಪಟ್ಟಂಗಿದೆ, ಒಂದು ಸ್ವಲ್ಪ ಫನ್ನಿ ಎಲಿಮೆಂಟ್ಸ್ ಇದೆ. ಜನ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಇವಾಗಿನ ಒಂದು ಜನ್ರೇಷನಲ್ಲಿ ಜನಗಳಿಗೆ ಬೇಕಾಗಿರೋದು ಎಂಟರ್ಟೈನ್ಮೆಂಟ್ ಅಷ್ಟೇ. ಸೊ ಆ ಎಂಟರ್ಟೈನ್ಮೆಂಟು ಕಂಪ್ಲೀಟ್ ಫೀಲ್ಡ್ ಇದೆ. ಸೊ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿರೋದ್ರಿಂದ ಬಂದು ದುಡ್ಡು ಕೊಟ್ಬಿಟ್ಟು ಬೇಜಾನ್ ನಕ್ಬಿಟ್ಟು ಹೋಗ್ಬೋದು. ಸೊ ಅದಕ್ಕೋಸ್ಕರ ಬರ್ಬೋದು. ಒಂದು ಅವ್ರು ಬಂದಿದ್ದಕ್ಕೆ ದುಡ್ಡು ಕೊಟ್ಟು ನೋಡಿದ್ದಕ್ಕೆ ಮೋಸ ಇಲ್ಲ. ಇನ್ನೊಂದು ಮೆಸೇಜ್ ಕೂಡ ಇದೆ. ಅಂದರೆ ನಾವು ಕೆಲವೊಂದಷ್ಟು ವಿಷಯದನ್ನ ನೆಗ್ಲೆಕ್ಟ್ ಮಾಡಿದರೆ ಏನಾಗುತ್ತೆ ಅನ್ನೋದು, ಅದು ಕೂಡ ಈ ಚಿತ್ರದಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ಹಾಗಾಗಿ ನೀವೆಲ್ಲರೂ ಬಂದು ಈ ಚಿತ್ರ ನೋಡ್ಬೋದು, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ನಿಮ್ಗೆ ಡಿಪ್ರೆಷನ್ ಇದೆಯಾ? ನಿಮಗೆ ಆಂಗ್ಸೈಟಿ ಇದೆಯಾ? 30 ಆದರೂ ಮದುವೆ ಆಗಿಲ್ವಾ? ಆಫೀಸಲ್ಲಿ ಬಾಸ್ ಟಾರ್ಚರ್ ಕೊಡ್ತಾ ಇದ್ದಾರಾ? ಹೆಂಡತಿ ಮನೇಲಿ ಧರ್ಮದೇಟ್ ಆಗ್ತಿದ್ದಾರಾ? ಅಪ್ಪ ಅಮ್ಮನ ಕಾಟ ಇದೆಯಾ? ಮನೇಲಿ ಮದುವೆ ಆಗೋ ಒಂದು ಫ್ರಸ್ಟ್ರೇಷನ್ ಇದೆಯಾ? ಹಂಗಿದ್ರೆ ಈ ಚಿತ್ರ ನಿಮಗಾಗಿ. ಅಷ್ಟಲ್ಲ ಸರ್, ಯಾವಾಗಲೂ ಹೇಳಿದ್ವಲ್ಲ, ಶಾಸ್ತ್ರ ಹೇಳ್ತಾನೆ ಅಂತ. ಜುಲೈ 10ನೇ ತಾರೀಕಿಗೆ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾ ರಿಲೀಸ್ ಐತಿ. ದಯಮಾಡಿ ಎಲ್ಲರೂ ಥಿಯೇಟರ್ಗೆ ಬಂದು ಈ ಸಿನಿಮಾನ ನೋಡ್ರಿ. ಇಲ್ಲಿಗೆ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ. ಟಾಟಾ, ಬೈ ಬೈ, ಸಿ ಯು. ಬಾಯ್.